ಇಂದಿನ ಸಭೆಗೆ ಮಾನವ ಜಾತಿ ತಾನೊಂದೇ ವಲಂ ವಸುದೈವ ಕುಟುಂಬಕಂ ಅಂತನ್ನೋ ಒಂದು ಆಶಯದೊಂದಿಗೆ ಇಡೀ ಜಗತ್ತಿನಲ್ಲಿ ಜಾತಿಗಳಿರೋದೇ ಎರಡು, ಒಂದು ಗಂಡು ಒಂದು ಹೆಣ್ಣು. ಈ ಭಾವನೆಯೊಂದಿಗೆ ನಾವೆಲ್ಲರೂ ಜಾತ್ಯತೀತರು ಅಂತನ್ನೋ ಒಂದು ಆಶಯವನ್ನು ಬಯಕೆಯನ್ನು ಹೊತ್ಕೊಂಡು ಇಲ್ಲಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯವಾಗಿ ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಹಾಗೂ ವೇದಿಕೆಯ ಮೇಲಿನ ಅನೇಕ ಸಾಧಕರು ಗಣ್ಯರು ಎಲ್ಲರೂ ಇದ್ದಾರೆ, ಅವರಿಗೂ ಕೂಡ ವಂದಿಸಿ ಈ ಭಾವೈಕ್ಯತೆ ಪೀಠದ ಉದ್ಘಾಟನೆಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಭಾವೈಕ್ಯತೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ನಿಜಲಿಂಗ ಮಹಾಸ್ವಾಮಿಗಳೇ, ಶಾಸಕಿಯವರು ಬರಬೇಕಾಗಿತ್ತು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಕರೆಮ ನಾಯಕರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನರಸಿಂಹರಾವ್ ಸರ್ಕಿಲ್ರವರು ದಯವಿಟ್ಟು ಕೇಳಿಸ್ಕೊಳ್ಳಿ, ತಾವು ಅಧ್ಯಕ್ಷತೆ ವಹಿಸಿದ್ದೀರಿ, ಪಕ್ಕದಲ್ಲಿ ಕೂತಿದ್ದೀರಿ, ತಾವು ಮಧ್ಯದಲ್ಲಿ ಕಾರ್ಯಕ್ರಮದ ಹಿರಿಯರೊಂದಿಗೆ ತಾವು ಕೂಡ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ನರಸಿಂಹರಾವ್ ಸರ್ಕಿಲ್ರವರ ಅಧ್ಯಕ್ಷತೆಯನ್ನು ವಹಿಸಿರುವ ನರಸಿಂಹರಾವ್ ಸರ್ಕಿಲ್ರವರೇ, ಆತ್ಮೀಯ ಗೆಳೆಯರು ಆಗಿರುವಂತಹ ನರಸಿಂಹರಾವ್ ಸರ್ಕಿಲ್ರವರೇ, ಮತ್ತು ಇವತ್ತಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿರುವ ಪೂಜ್ಯ ಶ್ರೀ ಹುಸೇನ್ ಪೀರಾ ಸಾಹೇಬ್ ಮರಡಿ ಸುಲ್ತಾನ್ಪುರ್, ಇವರಲ್ಲದೆ ಅನೇಕ ಸಾಧಕರು, ನಾವೆಲ್ಲ ಭಿನ್ನರಲ್ಲ, ನಾವೆಲ್ಲ ವೇದಿಕೆ ಮೇಲೆ ಘೋಷಿಸುವಂತಹ ವಾಕ್ಯ ಅಲ್ಲ ಇದು ಆಚರಣೆಯ ಮೂಲಕ ತರುವಂತಹ ಒಂದು ಕಾರ್ಯಕ್ರಮ ಆಗಿದ್ದರಿಂದ ನಾವು ಈಗ ಬಹಳ ಔಪಚಾರಿಕವಾಗಿ ನಾವು ಸಂವಿಧಾನ ನಮ್ಮದು ಅಂತ ಹೇಳಿ ಒಂದು ಆತ್ಮಸಾಕ್ಷಿಯಾಗಿ ನಾವು ಈಗ ತಾನೇ ಅದನ್ನು ಸ್ವೀಕರಿಸಿದ್ವಿ. ಇದು ಸ್ವೀಕರಿಸುವಂತಹದ್ದು ಬರೀ ಘೋಷಣೆ ಹೇಳುವಂತಹದ್ದಕ್ಕೆ ಸೀಮಿತ ಆಗದೇನೆ ಎಲ್ಲರೂ ನಾವು ಒಂದು ಅಂತ ಅನ್ನೋದನ್ನ ಈ ಭಾವೈಕ್ಯತೆಯ ಸಂದರ್ಭದಲ್ಲಿ, ಭಾವೈಕ್ಯತೆ ಅನ್ನೋ ಪದವೇ ಬಹಳ ವಿಶಿಷ್ಟವಾದಂಥದ್ದು. ಒಂದು ಭಾವನೆ, ಇನ್ನೊಂದು ಐಕ್ಯತೆ ಅಂತ ಅನ್ನೋ ಪದಗಳ ಒಂದು ಸಮ್ಮಿಳನ ಇದೆ. ನಮ್ಮಲ್ಲಿರುವಂಥ ಎಲ್ಲ ಭಾವನೆಗಳನ್ನು, ಮೇಳು ಕೀಳು, ಶ್ರೀಮಂತರು ಬಡವರು, ಉಚ್ಚ ಜಾತಿಯವರು ಕೆಳಜಾತಿಯವರು, ಇಂತಹ ಎಲ್ಲ ಮನುಷ್ಯನಲ್ಲಿರೋ ಮುಖ್ಯವಾಗಿರೋದು ಈ ಭೇದ ಬುದ್ಧಿ. ಈ ಭೇದ ಬುದ್ಧಿಯನ್ನು ತೊರೆದು ನಾವೆಲ್ಲರೂ ಒಂದು ಅಂತನ್ನೋ ಒಂದು ಆಚರಣೆಗೆ ತರುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ಈ ಶ್ರೀ ರಾಮಾಂಕಿತ ರಾಮದಾಸರ ಭಾವೈಕ್ಯತೆಯ ಪೀಠ ಉದ್ಘಾಟನೆಯಾಗೋದಲ್ಲೇ ನಮ್ಮನ್ನು ಈ ಭಾವೈಕ್ಯತೆಗೆ ತರುವಂತಹ ಒಂದು ಸದಾ ಜಾಗೃತಿಯ ಪೀಠ ಇದು ಆಗಲಿ. ಇದಕ್ಕೆಲ್ಲ ವೇದಿಕೆಯ ಮೇಲಿನ ಹಿರಿಯರು ಸಾಧಕರು ಏನಿದ್ದೀರಿ, ಈ ಆಶಯಗಳನ್ನು ಹೊತ್ತು ಇವತ್ತು ವೇದಿಕೆ ಮೇಲೆ ನಾವೆಲ್ಲ ಸೇರಿದ್ದೇವೆ. ಆ ಒಂದು ಆಶಯ ಈಡೇರುವುದಕ್ಕೆ ಇದು ಒಂದು ವೇದಿಕೆ ಸಾಕ್ಷಿಯಾಗಲಿ ಅಂತನ್ನೋ ಮಾತುಗಳೊಂದಿಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಇನ್ನೊಮ್ಮೆ ಸ್ವಾಗತ ಮತ್ತು ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಇನ್ನಿಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಭಾವೈಕ್ಯತೆಯ ಸಂದರ್ಭದಲ್ಲಿ ಭಾವೈಕ್ಯತೆಯ ಮಾತುಗಳನ್ನು ನಾವು ಆಡೋದಕ್ಕೆ ಸೇರಿರೋದೇ ನಮ್ಮ ರಾಮದಾಸ್, ಮೂಲ ಹೆಸರು ಬಡೆ ಸಾವಂತ್, ನಾವು ಅವರನ್ನ ನೆನಪಿಸ್ಕೊಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಮದಾಸರನ್ನ ನೆನಪಿಸ್ಕೊಳ್ತಾನೆ ದಾಸರು ಅಂತನ್ನೋರು ನಮ್ಮ ಕರ್ನಾಟಕದ ನೆಲೆಯಲ್ಲಿ ಎಷ್ಟು ಜನ ಆಗಿ ಹೋಗಿದ್ದಾರೆ ಅಂತನ್ನೋದು ಕೂಡ ಅವರ ಈ ಚಿಂತನೆಯೂ ಕೂಡ ಈ ಸಂದರ್ಭದಲ್ಲಿ ಮುಖ್ಯವಾಗ್ತದೆ ಅಂತನ್ನೋ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಸುಮಾರು
139 ಅಂತ ಅಂಕಿಅಂಶ ಹೇಳುತ್ತೆ. ಸುಮಾರು 140 ಜನ ದಾಸ ಸಾಹಿತ್ಯ ರಚಿಸಿರ್ತಕ್ಕಂಥ ಮಹನೀಯರಾಗಿ ಹೋಗಿದ್ದಾರೆ. ಇವರು ರಚಿಸಿರುವಂತಹ ದಾಸ ಸಾಹಿತ್ಯ ಇದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರೋದೇ ಅಲ್ಲದೆ ಇವರು ಸುಮಾರು 16,000ದಷ್ಟು ಕೀರ್ತನೆಗಳನ್ನು ರಚಿಸಿ ಭಾವೈಕ್ಯತೆಗೆ ಸಮಾಜವನ್ನು ತಿದ್ದೋದಕ್ಕೆ ಎಲ್ಲ ದೇವರ ಹೆಸರಿನಲ್ಲಿ ಕೀರ್ತನೆಗಳನ್ನು ಬರೆದು ಸಮಾಜವನ್ನು ತಮ್ಮದೇ ಆದ ವ್ಯಂಗ್ಯ ವಿಡಂಬನೆ ಈ ಹಿನ್ನೆಲೆಯಲ್ಲಿ ಆ ಕೀರ್ತನೆಗಳನ್ನು ರಚಿಸಿ ನಮ್ಮ ಸಮಾಜವನ್ನು ತಿದ್ದೋದಕ್ಕೆ ಮತ್ತು ಭಾವೈಕ್ಯತೆ ತರೋದಕ್ಕೆ ಅವರು ಶ್ರಮಿಸಿರೋದನ್ನು ನಾವು ಕಾಣ್ತೇವೆ. ಈ ಕೀರ್ತನೆಗಳ ಮುಖ್ಯವಾಗಿ ಹರಿಯ ಗುಣಗಾನವನ್ನು ಹೊಂದಿದ್ದರಿಂದ, ಹರಿಯನ್ನೇ ಮುಖ್ಯವಾಗಿ ಇಟ್ಕೊಂಡು ಕೀರ್ತನೆಗಳನ್ನು ಬರೆದಿದ್ದರಿಂದ ಇದನ್ನು ಹರಿದಾಸ ಸಾಹಿತ್ಯ ಮತ್ತು ಅದರಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹರಿದಾಸರು ಅಂತನ್ನೋ ರೀತಿಯಲ್ಲಿ ಕರೆಯೋದಕ್ಕೆ ಪ್ರಾರಂಭವಾಗ್ತದೆ. ಈ ಹರಿದಾಸ ಸಾಹಿತ್ಯ ಹುಟ್ಟೋದಕ್ಕೆ ಮುಖ್ಯವಾಗಿ ನಾವೆಲ್ಲರೂ ಕೇಳಿರೋ ಹಾಗೆ ಮಧ್ವಾಚಾರ್ಯರು, ನಮ್ಮ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಮಧ್ವಾಚಾರ್ಯರು ಗುರುತಿರೋದೇನೆ ಉಡುಪಿಯಲ್ಲಿ ಅವರು ಸ್ಥಾಪಿಸಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿ. ಆ ಮಧ್ವಾಚಾರ್ಯರ ಮೂರ್ತಿ ಈಗಲೂ ಕೂಡ ಅನೇಕ ಧರ್ಮೀಯರಿಗೆ ಎಲ್ಲರಿಗೂ ಕೂಡ ಒಂದು ಸಾಂಕೇತಿಕವಾಗಿ ಒಳಿತನ್ನು ಜ್ಞಾಪಿಸುವಂತಹ ಮೂರ್ತಿಯಾಗಿ ಉಡುಪಿಯ ಶ್ರೀಕೃಷ್ಣ ನಿಂತಿದ್ದಾನೆ. ಅದರ ಸಂಸ್ಥಾಪಕರಾದಂಥ ಮಧ್ವಾಚಾರ್ಯರೇ ನಮ್ಮ ಹರಿದಾಸ ಸಾಹಿತ್ಯದ ಮೂಲ ಪುರುಷರು ಅಂತ ಹೇಳಿ ಕರೆಯಲಾಗ್ತದೆ. ಈ ಹರಿದಾಸ ಸಾಹಿತ್ಯದ ಮಧ್ವಾಚಾರ್ಯರ ನಂತರ ಅದನ್ನ ಶ್ರೀಮಂತಗೊಳಿಸಿದವರು ನರಹರಿ ತೀರ್ಥರು. ಈ ಹೆಸರುಗಳನ್ನ ನಾವು ಕೇಳಬೇಕು. ದಾಸ ಪರಂಪರೆಯಲ್ಲಿ ಆಗಿ ಹೋದಂಥ ಮಹನೀಯರು ನಾವು ಹೆಸರು ಕೇಳಿರೋದೇ ಅಪರೂಪ. ಆ ಸಾಲಿನಲ್ಲಿ ನರಹರಿ ತೀರ್ಥರು, ಶ್ರೀಪಾದರಾಯರು, ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು. ನಮಗೆ ಗೊತ್ತಿರೋದು ಇವರಿಬ್ಬರೇ ದಾಸರು. ಪುರಂದರದಾಸರನ್ನ ಹೆಸರಿಸ್ತೇವೆ, ಕನಕದಾಸರನ್ನ ಹೆಸರಿಸ್ತೇವೆ. ಈ ಪರಂಪರೆಯಲ್ಲಿ ಈ ದಾಸರ ಪರಂಪರೆನೇ ಬಹಳ ಮುಖ್ಯವಾಗಿ ಪ್ರಾರಂಭವಾಗಿದ್ದು ಮಧ್ವಾಚಾರ್ಯರಿಂದ ಅಂತ ಅನ್ನೋದು ನಾವೆಲ್ಲ ನೆನಪಿಡಬೇಕಾದಂಥ ಒಂದು ಅಂಶ ಅಂತ ನಾನು ಭಾವಿಸ್ತೇನೆ. ಇನ್ನು ಈ ಕನಕದಾಸರು ಮತ್ತು ಈ ಎಲ್ಲ ದಾಸ ಪರಂಪರೆಯ ಮೂಲ ದ್ರವ್ಯ ಎಲ್ಲಿಂದ ಬಂತು, ಇವರು ಕೀರ್ತನೆಗಳನ್ನು ರಚನೆ ಮಾಡೋದಕ್ಕೆ ಪ್ರೇರಕ ಶಕ್ತಿ ಯಾವುದು ಅಂತಂದ್ರೆ ನಮ್ಮಲ್ಲಿ ಅನೇಕ ಶತಮಾನಗಳ ಹಿಂದೆ, ಯುಗಗಳ ಹಿಂದೆ ಆಗಿ ಹೋದಂಥ ಬರೆದು ನಮಗೆ ದಾಖಲೆಯಾಗಿ ಜನರಿಂದ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಸಾಹಿತ್ಯ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇವುಗಳಿಂದ ಬಂದಿರತಕ್ಕಂಥ ಒಂದು ಒಳ್ಳೆಯ ಮಾನವೀಯ ನಡೆಗೆ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯದ ರಚನೆ ಆ ವೇದಗಳಲ್ಲಿ ಇದೆ, ಉಪನಿಷತ್ತುಗಳಲ್ಲಿ ಇದೆ, ಭಗವದ್ಗೀತೆಯಲ್ಲಿದೆ. ಅಂತಹ ಸಾಹಿತ್ಯವನ್ನು ಆಧಾರವಾಗಿ ಇಟ್ಕೊಂಡು ಇವರೆಲ್ಲರೂ ನಮ್ಮ ಮಾನವ ಜನಾಂಗಕ್ಕೆ, ಮಾನವ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ನೀಡಿದರು ಅಂತನ್ನೋದು ದಾಸ ಸಾಹಿತ್ಯದ ಬಹು ಮುಖ್ಯವಾದ ಕೊಡುಗೆ ಅಂತ ಅನ್ನಿಸ್ತದೆ. ಈ 500 ವರ್ಷಗಳಲ್ಲಿ ಆರಂಭದ ದಿನಗಳಲ್ಲಿ ಸಹ ದಾಸರ ಸಂಖ್ಯೆ 140 ಅಂತ ಗುರುತಿಸ್ತೇವೆ. ಆದರೆ ಇತ್ತೀಚಿನ ಈ 500 ವರ್ಷಗಳಲ್ಲಿ ಒಟ್ಟಾರೆ 30,000ಕ್ಕೂ ಮಿಕ್ಕಿ ಕೀರ್ತನೆಗಳ ರಚನೆಯಾಗಿದೆ. ಅಷ್ಟೊಂದು ಕೀರ್ತನೆಗಳನ್ನು ನಾವು ಬರೆದಿದ್ರೂ ಕೂಡ ನಾವು ಕೇಳಿರೋ ಕೀರ್ತನೆಗಳ ಸಂಖ್ಯೆ ಬಹಳ ವಿರಳ. 10ಕ್ಕಿಂತಲೂ ಕಡಿಮೆಯೂ ನಾವು ಕೀರ್ತನೆಗಳನ್ನು ಕೇಳಿದ ಮೇಲೆ ಹರಿ ಕುಣಿದ ಒಂದು ಸಾಲನ್ನು ಹೇಳ್ತೇವೆ. ಕುಲವೆಂದು ಹೊಡೆದಾಡದಿರಿ ಅಂತನ್ನೋ ಸಾಲನ್ನು ಹೇಳ್ತೇವೆ. ಇವೆರಡು ಸಾಲನ್ನು ಬಿಟ್ಟರೆ ಮುಂದಕ್ಕೆ ಹೋಗಿ ಅಂದರೆ ದಯವಿಟ್ಟು ನಮ್ಮ ಕಡೆಯಿಂದ ಆಗಲ್ಲ. ಯಾಕೆಂದರೆ ದಾಸ ಸಾಹಿತ್ಯಕ್ಕೂ ನಮಗೂ ಬಹಳ ಒಂದಿಷ್ಟು ದೂರದಲ್ಲಿದ್ದೇವೆ ನಾವು. ಆದರೆ ಆ 30,000 ಕೀರ್ತನೆಗಳೆಲ್ಲವೂ ಅವುಗಳ ಆಶಯ ಏನು ಅಂತಂದರೆ ಇಡೀ ಮಾನವ ಜನಾಂಗ ಒಂದು ಮತ್ತು ಮಾನವ ಜನಾಂಗಕ್ಕೆ ತಿದ್ದೋದಕ್ಕೆ ಬೇಕಾಗಿರ್ತಕ್ಕಂಥ ಜೀವನದ ಮೌಲ್ಯಗಳನ್ನು ಆ ದಾಸರು ನಮಗೆ ನೀಡಿರೋದನ್ನು ನಾವು ಕಾಣ್ತೇವೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿದ್ದೇವೆ, ಕಲಬುರ್ಗಿಯನ್ನ ಶರಣರ ಮಹಾದ್ವಾರ ಅಥವಾ ವಚನ ಸಾಹಿತ್ಯದ ಮಹಾದ್ವಾರ ಅಂತ ಹೇಳಿ ಕರೀತಾರೆ. ಇದು ಕಲಬುರ್ಗಿಯ ಒಂದು ಹಿರಿಮೆ. ಆದರೆ
ನಮ್ಮ ರಾಯಚೂರಿನ ಹಿರಿಮೆ ಏನಪ್ಪಾ ಅಂತಂದ್ರೆ ಇದನ್ನ ದಾಸ ಸಾಹಿತ್ಯದ ತೊಟ್ಟಿಲು ಅಂತ ಕರೀತಾರೆ. ನೋಡಿ ಎಷ್ಟು ಅದ್ಭುತವಾದಂಥ ಪದ. ಇಡೀ ದಾಸರು ಎಲ್ಲರೂ ಹರಿಯನ್ನ ತೊಟ್ಟಿನಲ್ಲಿ ತೂಗುತ್ತಲೇ ನಮ್ಮ ಸಮಾಜಕ್ಕೆ ಬುದ್ಧಿ ಹೇಳಿದ್ದಾರೆ. ಆದ್ದರಿಂದ ನಮ್ಮ ರಾಯಚೂರಿನಲ್ಲಿ ಆಗಿ ಹೋಗಿರ್ತಕ್ಕಂಥ ದಾಸ ಪರಂಪರೆ ಒಂದು ಅತ್ಯಂತ ದೊಡ್ಡದು. ಇವರಲ್ಲಿ ಮುಖ್ಯವಾಗಿ ನಾವು ಮಧ್ವಾಚಾರ್ಯರನ್ನ ಮೂಲ ಪುರುಷರು ಅಂತ ಗುರುತಿಸಿರೋ ಹಾಗೆ ನಮ್ಮ ಕರ್ನಾಟಕದ ಹಿನ್ನೆಲೆಯಲ್ಲಿ ನಮ್ಮ ನೆರೆಯಲ್ಲಿಯೇ ಆಗಿ ಹೋಗಿರ್ತಕ್ಕಂಥ ಒಬ್ಬ ದೈವಿ ಪುರುಷ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು, ಸುರಪುರದ ಆನಂದದಾಸರು, ವಿಜಯದಾಸರು, ಜಗನ್ನಾಥ ದಾಸರು, ಗೋಪಾಲ ದಾಸರು, ಪ್ರಾಣೇಶ ದಾಸರು, ಶ್ಯಾಮಸುಂದರ ದಾಸರು, ವಿಠ್ಠಲ ದಾಸರು, ಹೀಗೆ ನೋಡಿ ಎಷ್ಟು ನಾವು ಒಂದು ರೀತಿಯಿಂದ ಪುಣ್ಯ ಮಾಡಿದ್ದೇವೆ ಇವರ ಹೆಸರುಗಳನ್ನು ಕೇಳೋದಕ್ಕೆ ಅಂತ. ಇಂಥ ಒಂದು ದೊಡ್ಡದಾದ ದಾಸರ ಪಡೆ ನಮ್ಮ ಕರ್ನಾಟಕದ ನೆಲೆಯಲ್ಲಿ ಆಗಿ ಹೋಗಿದೆ ಅಂತ ಅನ್ನೋದೇ ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ಆದ್ದರಿಂದ ಈ ರಾಯಚೂರನ್ನ ದಾಸ ಸಾಹಿತ್ಯದ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಇವರೆಲ್ಲ ನೋಡಿ ದಾಸರು ಹರಿದಾಸರು ಅಂತ ಹೇಳಿ ನಾವು ಅಂದ ಕೂಡಲೇ ನಾವೇನು ಭಾವಿಸ್ಕೊಳ್ತೇವೆ, ಇವರೆಲ್ಲ ಎಲ್ಲೋ ಒಂದು ಮಠದಲ್ಲಿ ಎಲ್ಲೋ ಒಂದು ದೇವಾಲಯದಲ್ಲಿ ಸನ್ಯಾಸಿಗಳಾಗಿದ್ರೇನೋ ಕೆಲಸ ಇರಲಿಲ್ವೇನೋ ಕೀರ್ತನೆ ಮಾಡ್ಕೊಂಡು ಈ ಹಾಡುಗಳನ್ನು ಹೇಳ್ತಾ ಹೋದ್ರೇನೋ ಅಂತನೋ ಭಾವನೆ ನಮ್ಮಲ್ಲಿ ಬರಬಹುದು. ಆದರೆ ನಮ್ಮ ಕರ್ನಾಟಕದ ನೆಲೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಇಡೀ ದಾಸ ಪರಂಪರೆಯಲ್ಲಿ ಬರುವಂಥ ಎಲ್ಲರೂ ನಮ್ಮ ರಾಮದಾಸರನ್ನು ಹಿಡ್ಕೊಂಡೇನೆ ಇವರೆಲ್ಲರೂ ಪ್ರಾಪಂಚಿಕ ಸುಖವನ್ನು ಹೊಂದಿರತಕ್ಕಂಥವರಾಗಿದ್ರು. ಇವರು ವೈವಾಹಿಕ ಪುರುಷರಾಗಿದ್ದರು. ಮದುವೆ ಆದಂಥವರೇ ಹೆಂಡತಿಯನ್ನು ಕಟ್ಟಿಕೊಂಡೇ ತಮ್ಮ ದೇವರ ಕೀರ್ತನೆಯಲ್ಲಿ ತೊಡಗಿಸಿಕೊಂಡೇನೆ ಅಪಾರವಾದ ಒಂದು ದಾಸ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಮುಖ್ಯವಾಗಿ ಇನ್ನು ರಾಮದಾಸರಿಗೆ ಬರೋದಾದರೆ ಕನಕದಾಸರ ನಂತರ, ಕನಕದಾಸರ ಬಗ್ಗೆ ಕೇಳಿದ್ದೀರಿ, ಅವರೊಬ್ಬ ರಾಜರಾಗಿದ್ದರು. ರಾಜ್ಯವನ್ನು ತ್ಯಜಿಸಿನೇ ಹರಿಯ ಆಕರ್ಷಣೆಗೆ ಒಳಗಾಗಿ ದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ಅಂತ. ಅದೇ ರೀತಿ ಈ ಹರಿಯ ಆಕರ್ಷಣೆಗೆ ಒಳಗಾಗಿ ದಾಸ ಸಾಹಿತ್ಯವನ್ನು ರಚಿಸಿರುವಂತಹ ವ್ಯಕ್ತಿ ನಮ್ಮ ರಾಮದಾಸರು, ಬಡೆ ಸಾಹೇಬರು. ಈ ಬಡೆ ಸಾಹೇಬರು ಮಾಡಿರುವಂಥ ಸಾಹಿತ್ಯ ಕೃಷಿ ಏನಿದೆ ನೋಡಿ, ಉಳಿದವ್ರು ಮಾಡಿದ್ದು ದಾಸ ಸಾಹಿತ್ಯದ ಬಗ್ಗೆ ನಾವೇನು ಅಂಥದ್ದು ಕೇಳ್ಕೊಳ್ಬಹುದು, ಅಭಿಮಾನ ಇದೆ, ಹೆಮ್ಮೆ ಇದೆ ಎಲ್ಲವೂ ಅಂತ. ಆದರೆ ಒಬ್ಬ ಮುಸ್ಲಿಂ ಜನಾಂಗದ ಒಬ್ಬ ವ್ಯಕ್ತಿ ಈ ದಾಸ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಆ ದಾರಿಯಲ್ಲಿ ಹರಿಯಿಂದ ಆಕರ್ಷಿತರಾಗಿ ಕೃತಿಯಲ್ಲಿ ಬರೆಯೋದಕ್ಕೆ ಸಾಧನೆಯಲ್ಲಿ ತೊಡಗಿಸ್ಕೊಳ್ತಾರಲ್ಲ, ಇದು ದಾಸ ಸಾಹಿತ್ಯಕ್ಕೆ ಸಿಕ್ಕಂಥ ಒಂದು ಕಾಣಿಕೆ, ಒಂದು ಕೊಡುಗೆ ಅಂತ ಭಾವಿಸ್ಬೋದು. ಇನ್ನು ನಾವು ಈಗಾಗಲೇ ಹೇಳಿರೋ ಹಾಗೆ ಹರಿದಾಸ ಸಾಹಿತ್ಯ ಇದರ ಬಗ್ಗೆ ಮಾತಾಡೋರು, ಬರೆಯೋರು ಎಲ್ಲರೂ ಬ್ರಾಹ್ಮಣರೇ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ವಿ. ಆದರೆ ನಂತರದಲ್ಲಿ ಬಡೆ ಸಾಹೇಬನಂಥವ್ರು, ಕನಕದಾಸರಂಥವ್ರು ಅನೇಕರು ಬ್ರಾಹ್ಮಣರಲ್ಲದೇ ಇರ್ತಕ್ಕಂಥವರು ಈ ದಾಸ ಸಾಹಿತ್ಯದ ಕಡೆಗೆ ಒಲವನ್ನು ತೋರಿಸಿರುವಂಥದ್ದು. ಅವರೆಲ್ಲರೂ ಹರಿಯನ್ನು ಕುರಿತು, ಹನುಮಂತನನ್ನು ಕುರಿತು, ರಾಮನನ್ನು ಕುರಿತು, ಹೀಗೆ ಅನೇಕ ಆಗಿ ಹೋದಂಥ ಮಹಾ ಪುರುಷೋತ್ತಮರನ್ನು ಕುರಿತು ದಾಸ ಸಾಹಿತ್ಯವನ್ನು ರಚಿಸಿದ್ದನ್ನು ನಾವು ಕೇಳ್ತೇವೆ. ಅಂಥ ದಾಸ ಸಾಹಿತ್ಯಕ್ಕೆ ಮುಖ್ಯವಾದ ಕೊಡುಗೆಯಿಂದ ಇವತ್ತು ನಮ್ಮ ರಾಮದಾಸರ ಬಡೆ ಸಾಹೇಬರ ಹೆಸರಿನಲ್ಲಿ ಏನು ಒಂದು ಈ ಶಕ್ತಿ ಪೀಠವನ್ನು ನಾವು ಉದ್ಘಾಟನೆ ಅಂತೇಳಿ ಭಾವಿಸಿಕೊಂಡು ಇವತ್ತು ಕ್ರಿಯಾಶೀಲರಾಗ್ತಾ ಇದ್ದೇವೆ. ಅಂಥ ರಾಮದಾಸರು ನಮ್ಮ ದೇವದುರ್ಗದ ತಾಲೂಕಿನಲ್ಲಿದೆ, ಇಲ್ಲೇ ಪಕ್ಕದಲ್ಲಿದೆ. ಎಡವಿ ಬಿದ್ದರೆ ನಮ್ಗೆ ಸಿಗುತ್ತೆ ಅಂತಾರಲ್ಲ, ಆ ರೀತಿ ಜೋಳದ ಹೆಡಿಗೆಯಲ್ಲಿ ಅವರು ಜನಿಸ್ತಾರೆ. ಎಷ್ಟು ಜನ ನೋಡಿ, ದಯವಿಟ್ಟು ನಾವು ಈ ಭಾವೈಕ್ಯತೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೇವೆ, ಎಷ್ಟು ಜನ ಹೋಗಿ ನಾವು ರಾಮದಾಸರ ಅವ್ರು ಹುಟ್ಟಿರ್ತಕ್ಕಂಥ ಮನೆಯನ್ನು ನೋಡಿದ್ದೀವ. ಇಲ್ಲೇ ನೆರೆಯಲ್ಲಿರುವಂಥ ಲಿಂಗದಾಳಲ್ಲಿ ಅವ್ರ ಸಮಾಧಿ ಇದೆ ಅಂತ ನಾನು ಕೇಳಿದೆ. ನಾನು ದುರ್ದೈವಿನೇ, 25 ವರ್ಷಗಳ ದೇವದುರ್ಗದಲ್ಲಿದ್ದೆ. ಅವರ ಸಮಾಧಿಯನ್ನಾಗಲಿ, ಅವರ ಸಾಧನೆಯ ಕ್ಷೇತ್ರಗಳಾಗಿರ್ತಕ್ಕಂಥ ಈ ಗೋದ್ವಾರ ಆಗಲಿ, ಇಂಥ ಊರುಗಳನ್ನು ನೋಡೋದಕ್ಕೆ ನನಗೂ ಕೂಡ ಆಗಲಿಲ್ಲ. ಈ ಸಂದರ್ಭದಲ್ಲಿ ಒಂದು ನನಗೆ ಈ ಹಸನಂಜಾಳವರಿಂಥ ಕಾರ್ಯಕ್ರಮದ ಮೂಲಕ ರಾಮದಾಸ ಅಡ್ಡಾಡಿದ ತಿರುಗಾಡಿದ ಎಲ್ಲ ಊರುಗಳನ್ನು
ನೆನಪಿಸ್ಕೊಳ್ಳೋದಕ್ಕೆ, ಅವರ ಸಾಹಿತ್ಯದ ಮೂಲಕ ಅವರು ನೆನೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಬಹಳ ಒಂದು ನನಗೆ ಮಹತ್ವದ ಕಾಣಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಜೋಳದ ಅಡಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಮದಾಸರು, ಅವರ ತಂದೆ ತಾಯಿ ಹೆಸರು ಖಾಜಾ ಸಾಹೇಬ್ ಮತ್ತು ಪೀರಮ್ಮ ಅನ್ನೋ ದಂಪತಿಗಳ ಹೊಟ್ಟೆಯಲ್ಲಿ ಅವರು ಹುಟ್ಟುತ್ತಾರೆ. ಇವರು ಹುಟ್ಟಿದ್ದು ಪಿಂಜಾರ ಮನೆ ತಿನ್ನುತ್ತದೆ. ಪಿಂಜಾರ ಅನ್ನೋ ಪದವೇ ಮುಸ್ಲಿಮರಲ್ಲಿ ಅತ್ಯಂತ ಕೀಳು ಜಾತಿಯ ಪಂಗಡ. ಯಾಕೆ ಕೀಳು ಜಾತಿಯ ಪಂಗಡ ಅಂತ ಗುರುತಿಸಿದ್ರು ಗೊತ್ತಿಲ್ಲ, ಅವ್ರ ಉದ್ಯೋಗನೇ ಅದು. ಮನೆ ಮನೆಗೆ ಅಡ್ಡಾಡಿ ನಾವೆಲ್ಲ ಬಾಲ್ಯದಲ್ಲಿ ನೋಡ್ತಾ ಇದ್ದೀವಿ, ಒಂದು ದೊಡ್ಡದಾದ ಬಿಲ್ಲನ್ನು ಹಿಡ್ಕೊಂಡು ಅವ್ರು ಯಾರಾದ್ರೂ ಗೌಡ್ರ ಮನೆಗೋ ಪಟೇಲ್ರ ಮನೆಗೋ ಶಾನ್ಭಾಗ್ರ ಮನೆಗೆ ನಾವೆಲ್ಲ ಚಾಕು ಮೇಲೆ ಮಲಗಿದವ್ರು, ನಮ್ಗೆ ಗಾಳಿ ದೀಪಗಳು ಬೇಕಾಗಿರಲಿಲ್ಲ. ಅಂಥವ್ರ ಮನೆಗೆ ಅಲ್ಲದು ಅವ್ರ ಮನೆಯಲ್ಲಿ ಆ ಬಿಲ್ಲನ್ನು ಹೊಡಿತಾ ಇದ್ರೆ ಇಡೀ ಊರಿಗೇನೆ ಅದರ ನಾದ ಕೇಳಿಸ್ತಾ ಇತ್ತು. ನಾದ ಕೇಳಿಸ್ತಾ ಮೈ ತುಂಬ ಅರಳೆ ಗುಂಜನ್ನೆಲ್ಲ ಮೈಗೆಲ್ಲ ಮೆತ್ಕೊಂಡು ಈ ಗಾದಿಗಳನ್ನು ದಿಂಬುಗಳನ್ನು ಮಾಡುವಂಥ ಪರಂಪರೆ ಆ ಪಿಂಜಾರದು. ಆ ಪಿಂಜಾರ ಮನೆತನಕ್ಕೆ ಸೇರಿರ್ತಕ್ಕಂಥ ಅತ್ಯಂತ ಕಡು ಬಡತನದ ಮನೆಯಲ್ಲಿ ರಾಮದಾಸರು ಹುಟ್ಟುತ್ತಾರೆ. ಆ ಕಡು ಬಡತನ ಇದ್ದುದರಿಂದಲೇ ಬಹುಶಃ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥ ರಾಮದಾಸರು ಕನ್ನಡ ಓದು ಬರಹ ಕಲಿತು ಒಂದಿಷ್ಟು ಅಂಕಿಗಳನ್ನು ಕಲಿತಾದ ಮೇಲೆ ಊರ ಮಾಲಿಪಾಟರ ಮನೆಯಲ್ಲಿ ಕಾರ್ಕೂನರಾಗಿ ಕೆಲಸ ಆರಂಭಿಸ್ತಾರೆ. ಕಾರ್ಕೂನ್ ವೃತ್ತಿಯಲ್ಲಿ ಗೌಡರು ಕೊಡೋದು ಗೊತ್ತೇ ಇದೆ ನಿಮಗೆ, ಅವರು ಕೊಡೋದಕ್ಕಿಂತಲೂ ಗದರ್ಶಿ ಕೆಲಸ ತೆಗೆದುಕೊಳ್ಳೋದೇ ಹೆಚ್ಚು. ಇದು ಪರಂಪರೆ ಮೊದಲಿಂದಲೂ ಇದೆ, ಈಗಲೂ ಇದೆ. ಹೀಗಾಗಿ ಅವರಿಗೆ ಅಲ್ಲಿ ಸಿಗುತ್ತಿದ್ದಂಥ ವೇತನ ಸಂಭಾವನೆ ಬಹಳ ಕಡಿಮೆ ಅನಿಸಿದ್ರಿಂದ ಅವರು ತಾವು ಹುಟ್ಟಿರ್ತಕ್ಕಂಥ ಊರನ್ನ ಮಾಲಿಗೌಡರು ಮಾಲಿ ಪಟೇಲರು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಬಿಟ್ಟು ಹಣಿಗಿ ಗ್ರಾಮಕ್ಕೆ ಬರ್ತಾರೆ. ಹಣಿಗಿ ಗ್ರಾಮದಲ್ಲಿ ಬಂದು ಬರೀ ಈ ರೀತಿ ಬರೀ ಗುಮಾಸ್ತನಾದ್ರೆ ಬದುಕೋದು ಕಷ್ಟ ಅಂದ್ಕೊಂಡು ಹಣಿಗೆಯಲ್ಲಿ ಒಂದು ಗೌಂಟಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಗೌಂಟಿ ಶಾಲೆ ಬಹುಶಃ ಒಬ್ಬ ಮುಸ್ಲಿಂ ಮಾಸ್ಟ್ರು ಅಂತಲ್ಲ, ಅವಾಗಿನ ಮಾಸ್ಟ್ರು ಶಿಕ್ಷಕರು ಏನೂ ಕರೀತಾ ಇದ್ದಿಲ್ಲ ನಾವು. ಒಬ್ಬ ವ್ಯಕ್ತಿ ಪ್ರಾರಂಭ ಮಾಡಿದಂದ್ರೆ ಬಹುಶಃ ಅಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿಕ್ರಿಯೆಯೂ ಕೂಡ ಬಹಳ ಕಡಿಮೆ. ಅಲ್ಲಿದು ಕೂಡ ಅವರು ನಿರಾಶರಾಗ್ತಾರೆ. ಮೊದಲು ಗುಮಾಸ್ತರಾಗಿ ನಿರಾಶೆ, ಶಿಕ್ಷಕರಾಗಿ ನಿರಾಶೆ, ಬೇಡವೇ ಬೇಡ ಅಂತ ಪುನಃ ಜೋಳದ ಹೆಡಿಗೆಗೆ ವಾಪಸ್ ಬರ್ತಾರೆ. ಜೋಳದ ಹೆಡಿಗೆಗೆ ವಾಪಸ್ ಬಂದ ಮೇಲೆ ಮಗ ಅಡ್ಡಾಡೋದ್ರಿಂದ ದೊಡ್ಡವನಾಗಿಬಿಟ್ಟಿದ್ದ. ಮಗನಿಗೆ ಮದುವೆ ಮಾಡಿದ್ರು. ಮದುವೆ ಹುಸೇನಮ್ಮ ಅನ್ನೋ ನಮ್ಮ ದೇವದುರ್ಗ ತಾಲೂಕದ ಅಳಿಯ, ಬಹಳ ಹೆಮ್ಮೆ ಪಡಿ, ದೇವದುರ್ಗ ತಾಲೂಕದ ಅಳಿಯ ಇಂಥದ್ದೊಂದು ದಾಸ ಸಾಹಿತ್ಯವನ್ನ ಬರೋದ ಅಂತಂದೋದೇ ನಮಗೆಲ್ಲ ಬಹಳ ಸಂತೋಷ ಸರ್. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.